ಅಂತೂ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಬಂಡಾಟ ಕಣ್ಣು ಕಿವಿ ತೆರೆಸಿಬಿಟ್ಟಿದೆ. ಅಂತಿಮವಾಗಿ ಸಭೆ ನಡೆಸುವುದಾಗಿ ಬಾಯ್ಬಿಟ್ಟಿದೆ. ವಾರಾಂತ್ಯದಲ್ಲಿ ಕುರ್ಚಿ ಕುರುಕ್ಷೇತ್ರಕ್ಕೆ ಅಂತಿಮ ವಿರಾಮ ಬೀಳುವಂತಹ ಸಾಧ್ಯತೆ ಇದೆ. ಇವತ್ತು ಎಐಸಿಸಿ ಅಧ್ಯಕ್ಷ ಖರ್ಗೆ ಸೆಟಲ್ಮೆಂಟ್ನ ಹಿಂಟು ಕೊಟ್ಟಿದ್ದಾರೆ. ನವೆಂಬರ್ 29ನೇ ತಾರೀಕು ಸಿಎಂ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಕರ್ನಾಟಕ ಕಾಂಗ್ರೆಸ್ನ ಜೋಡೆತ್ತುಗಳ ನಡುವೆ ಏರಿಗೆ ನೀರಿಗೆ ಕದನ ಸೃಷ್ಟಿಯಾಗಿದೆ. 2.5 ವರ್ಷ ಭರ್ತಿಯಾಗ್ತಿದ್ದಂತೆ ಶುರುವಾದಂಥ ನಾ ಕೊಡೆ ನೀ ಬಿಡೆ ಎಂಬ ಕುರ್ಚಿ ಕಿತ್ತಾಟ ವೈರತ್ವದ ಮಹಾಯುದ್ಧವಾಗಿ ಭುಗಿಲೆಬ್ಬಿಸಿದೆ. ಸಿಎಂ ಗದ್ದುಗೆ ಗುದ್ದಾಟ ಶಮನಕ್ಕೆ ಯತ್ನಿಸಿ ಕಾಂಗ್ರೆಸ್ ಹೈಕಮಾಂಡ್ ಕೈಗಳು ಸೋತಿವೆ. ಈಗ ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಎನ್ನುವಂತೆ ರೋಚಕ ಘಟ್ಟ ತಲುಪಿದೆ. ನಿರ್ಣಾಯಕ ಘಟ್ಟಕ್ಕೆ ನಾಯಕತ್ವ ಗೊಂದಲ ತಿಕ್ಕಾಟ. ಬಿಕ್ಕಟ್ಟು ಬಗೆಹರಿಸೋಕೆ 29ರಂದು ಮುಹೂರ್ತ ನಿಗದಿ. ಕರ್ನಾಟಕದ ಸಿಎಂ ಸ್ಥಾನದ ವಿವಾದ ಬಗೆಹರಿಸೋಕೆ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿಯಾಗಿದೆ. ವಿವಾದ ಬಗೆಹರಿಸೋಕೆ ಮುಹೂರ್ತ ನಿಗದಿಪಡಿಸಲಾಗಿದೆ. ನವೆಂಬರ್ 29ರಂದು ಶನಿವಾರ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಸಿಎಂ ಸ್ಥಾನ ಯಾರಿಗೆ ಎಂಬ ನಿರ್ಧಾರವಾಗಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಸಿಎಂ ಸ್ಥಾನದ ವಿವಾದ ಚರ್ಚೆಯಾಗಲಿದೆ. ಸಭೆಯಲ್ಲಿ ಭಾಗಿಯಾಗೋಕೆ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ನವೆಂಬರ್ 29ರಂದು ದೆಹಲಿಗೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಸಭೆಯಲ್ಲಿ ಸೋನಿಯಾ ಗಾಂಧಿ ಉಪಸ್ಥಿತಿ ಕೂಡ ಇರಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಂತಿಮವಾಗಿ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಇಂಪಾರ್ಟೆಂಟ್ ಜನರನ್ನ ಕರೆಸಿ ಮಾತನಾಡ್ತೇನೆ. ಡೆಲ್ಲಿಯಲ್ಲಿ ಸೆಟಲ್ಮೆಂಟ್ಗೆ ಸಜ್ಜಾದ ಹೈಕಮಾಂಡ್. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದ ಎಐಸಿಸಿ ಅಧ್ಯಕ್ಷ ಖರ್ಗೆ ದೆಹಲಿಗೆ ತೆರಳೋಕ್ಕೂ ಮುನ್ನ ಸೆಟಲ್ಮೆಂಟ್ ಹಿಂಟ್ ಕೊಟ್ರು. ಡೆಲ್ಲಿಗೆ ಹೋದ ಮೇಲೆ ಇಂಪಾರ್ಟೆಂಟ್ ಜನರನ್ನ ಕರೆಸುವುದಾಗಿ ಸುಳಿವು ಕೊಟ್ಟಿದ್ರು. ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡೀಬೇಕು ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ ಅವರಿಗೆಲ್ಲ ಕರ್ಸೆ ಮಾತಾಡ್ತಾರೆ. ಕಾಲ್ ಮಾಡ್ಲಿ ನೋಡೋಣ ಎಂದ ಸಿಎಂ ಸಿದ್ದು. ಯಾವಾಗ ಕರೀತಾರೋ ಹೋಗ್ತೇವೆ ಎಂದ ಡಿಕೆಶಿ. ಖರ್ಗೆ ಹೇಳಿಕೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಆರಂಭವಾಗಿದೆ. ಈ ಬಗ್ಗೆ ಮಾತನಾಡಿದಂತಹ ಸಿದ್ದು, ಲೆಟ್ ದೆಮ್ ಕಾಲ್, ಅವರು ಕಾಲ್ ಮಾಡ್ಲಿ ನೋಡೋಣ ಅಂದ್ರು. ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರು ಫಾಲೋ ಮಾಡುವುದಾಗಿ ಒತ್ತಿ ಹೇಳಿದ್ರು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಾನು ಸಿಎಂ ಮಾತನಾಡ್ಕೊಂಡು ಯಾವಾಗ ಕರೀತಾರೋ ಆಗ ದೆಹಲಿಗೆ ಹೋಗ್ತೀವಿ ಅಂತ ಹೇಳಿದ್ರು. Kharge ji said that he will call you and DK Shivakumar to Delhi, sir. Sir, call. So he's made a statement that there will be a meeting. Call. There will be a meeting. See, whatever decision High Command takes, I will follow. So he's made a statement that there will be a meeting. Call. There will be a meeting. See, whatever decision High Command takes, I will follow. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀವಿ. ದೆಹಲಿ ಪರೇಡ್ಗೆ ಸಜ್ಜಾದ ಸಿಎಂ ಡಿಸಿಎಂ ಪಡೆಗಳು. ಡಿಸಿಎಂ ಡಿಕೆಶಿ ತಂತ್ರಕ್ಕೆ ಸಿಎಂ ಬಣದಿಂದ ಪ್ರತಿತಂತ್ರ.
ಅತ್ತ ಕ್ಲೈಮ್ಯಾಕ್ಸ್ಗೆ ಡೇಟ್ ಫಿಕ್ಸ್ ಆಗಿದ್ರೆ ಇತ್ತ ದೆಹಲಿ ದಂಡಯಾತ್ರೆಗೆ ಸಿಎಂ ಡಿಸಿಎಂ ಬಣಗಳು ಸಜ್ಜಾಗಿ ನಿಂತಿವೆ. ತಮ್ಮ ನಾಯಕರ ಪರವಾಗಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರಗಾರಿಕೆಯನ್ನ ಅನುಸರಿಸೋಕ್ ಮುಂದಾಗಿವೆ. ಡಿಸಿಎಂ ಡಿಕೆಶಿ ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರ ಸಿದ್ಧವಾಗಿದೆ. ಸದ್ಯ ಹೈಕಮಾಂಡ್ ಸೂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಹಾಗಾಗಿ ಹೈಕಮಾಂಡ್ ಭೇಟಿಗೂ ಮೊದಲೇ ಸಿಎಂ ಆಪ್ತ ಬಳಗ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಒಟ್ಟಾರೆ ಕುರ್ಚಿ ಕಿತ್ತಾಟ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಹೈಕಮಾಂಡ್ ಈ ವಾರಾಂತ್ಯಕ್ಕೆ ಇಬ್ಬರೂ ನಾಯಕರನ್ನ ಡೆಲ್ಲಿಗೆ ಆಹ್ವಾನಿಸಿದೆ. ಸಿಂಹಾಸನಕ್ಕೆ ತೆಗೆದುಕೊಂಡಂತಹ ಸೊಲ್ಯೂಷನ್ನ ಪ್ರಸ್ತಾಪವಾಗಲಿದೆ. ಆದ್ರೆ ಸೊಲ್ಯೂಷನ್ ನಿಜಕ್ಕೂ ಸೊಲ್ಯೂಷನ್ ಆಗುತ್ತಾ ಅನ್ನುವುದನ್ನ ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.